ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಭಾನುವಾರ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫಿನ್ ಮಾಡಿ ಗ್ರೋಸರೀಸ್ ಶಾಪಿಂಗ್ ಇತ್ತು. ನಾಳೆಯಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ, ಸೊ ಹಾಗಾಗಿ ಎಲ್ಲ ಗ್ರೋಸರೀಸ್ನ ಕೂಡ ತೊಗೊಂಡು ಬಂದಾಯಿತು. ಮನೆಯಲ್ಲೊಂದು ಇಂಪಾರ್ಟೆಂಟ್ ಕೆಲಸ ಬಾಕಿ ಇತ್ತು, ಅದೇನಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಗಳಿಗೆ. ನಮ್ಮ ಕೊಂಕಣಿಯಲ್ಲಿ ಇದನ್ನು ಗಳಿಗೆ ಅಂತ ಕರೀತಾರೆ. ಇದರಲ್ಲಿ ಅಕ್ಕಿನ ತುಂಬಿಡ್ತೀವಿ. ವರ್ಷಕ್ಕೆ ಒಂದು ಸಲ ಮಾತ್ರ ಇದಕ್ಕೆ ಪೂಜೆ ಮಾಡ್ತೇವೆ. ನವರಾತ್ರಿ ಹಬ್ಬದ ಟೈಮಿಗೆ ಇದನ್ನು ಹೊರಗೆ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಸಗಣಿಯಿಂದ ಸಾರಿಸಿ ಒಳ್ಳೆ ಬಿಸಿಲಿಗೆ ಒಣಗಿಸಿ ಇದನ್ನು ಅಲಂಕಾರ ಮಾಡ್ತೇವೆ. ಅಲಂಕಾರಕ್ಕೆ ನಾನಿಲ್ಲಿ ಬಳಸಿದ್ದು ಶೇಡಿ, ಯಾವುದೇ ರಂಗೋಲಿ ಹುಡಿಯನ್ನು ಬಳಸಿಲ್ಲ. ಈ ಶೇಡಿ ಬಾವಿಯಲ್ಲಿ ಮಾತ್ರ ಸಿಗುತ್ತೆ, ಹಾಗಂತ ಯಾವ್ಯಾವುದೋ ಟೈಮಿಗೆ ಸಿಗಲ್ಲ. ಹೋಳಿ ಹುಣ್ಣಿಮೆಯ ಟೈಮಲ್ಲಿ ಮಾತ್ರ ಸಿಗುತ್ತೆ. ಹುಣ್ಣಿಮೆಯ ಹಿಂದಿನ ದಿನ ಬಾವಿಯನ್ನು ಸ್ವಲ್ಪ ಅಗೆದು ರೆಡಿ ಮಾಡಿರ್ತಾರೆ. ನೆಕ್ಸ್ಟ್ ಹುಣ್ಣಿಮೆಯ ದಿನ ಇದನ್ನು ಉಂಡೆ ಉಂಡೆಯಾಗಿ ಕಟ್ತಾರೆ. ನೋಡೋದಕ್ಕೆ ಸ್ವಲ್ಪ ಮಣ್ಣಾಗಿರುತ್ತೆ, ಬಟ್ ಒಣಗಿದ ಮೇಲೆ ಇದು ಚೆನ್ನಾಗಿ ಕಾಣುತ್ತೆ. ಇದೇ ಹುಡಿಯನ್ನು ನಾನಿಲ್ಲಿ ಬಳಸಿದ್ದು. ಈ ಹುಡಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಪ್ರತಿದಿನ ರಂಗೋಲಿಗೆ ನಾವು ಇದನ್ನೇ ಬಳಸೋದು. ಇದು ಒಣಗಿದ ಮೇಲೆ ಚೆನ್ನಾಗಿ ಕಾಣುತ್ತೆ. ಈ ಗಳಿಗೆ ಬಗ್ಗೆನೂ ಹೇಳ್ತೀನಿ ನೋಡಿ. ಇದನ್ನು ನಮ್ಮ ಅಜ್ಜ ಹಿಂದಿನ ಕಾಲದಲ್ಲಿ, ಅಂದರೆ ಸುಮಾರು 50 ವರ್ಷಗಳ ಹಿಂದೆ 25 ರೂಪಾಯಿಗೆ ಪರ್ಚೇಸ್ ಮಾಡಿದ್ರಂತೆ. ಅದು ಒಕ್ಕಲಿಗ ಸಮುದಾಯದ ಗೌಡ್ರು ಇರ್ತಾರೆ ನೋಡಿ, ಅವ್ರ ಹತ್ರ. ಆಗಿನ ಕಾಲದಲ್ಲಿ 25 ರೂಪಾಯಿ ಅಂದರೆ ತುಂಬಾ ಕಾಸ್ಟ್ಲಿ. ಈಗಿನ ಕಾಲದಲ್ಲಿ ನಮಗೆ ಈ ಥರ ಹಳೆ ವಸ್ತುಗಳು ಕಾಣಲಿಕ್ಕೆ ಸಿಗೋದು ತುಂಬ ಅಪರೂಪ. ಎಲ್ಲಾದರೂ ಒಂದು ಹಳ್ಳಿ ಸೈಡ್ ಹೋದರೆ ಕೆಲವೊಂದಷ್ಟು ಮನೆಗಳಲ್ಲಿ ಮಾತ್ರ ನಮಗೆ ಈ ಥರ ವಸ್ತುಗಳು ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ 25 ರೂಪಾಯಿ ಅಂದರೆ ಆಗಿನ ಕಾಲದಲ್ಲಿ ತುಂಬಾ ಕಾಸ್ಟ್ಲಿ. ಹೀಗೆ ಅಲಂಕಾರ ಮಾಡಲಿಕ್ಕೆ ಹೇಳಿಕೊಟ್ಟಿದ್ದು ನಮ್ಮ ಅಜ್ಜಿ. ಇದಕ್ಕೆ ಪ್ರತಿದಿನ ಪೂಜೆ ಇರುತ್ತೆ, ಸೊ ಹಾಗಾಗಿ ಓಪನ್ ಮಾಡೋ ಹಾಗಿಲ್ಲ. ಹಬ್ಬ ಮುಗಿದ್ಮೇಲೆ ನಾವು ಇದನ್ನು ಯಾವಾಗ ಬೇಕಾದರೂ ಓಪನ್ ಮಾಡಿ ಯೂಸ್ ಮಾಡ್ಕೋಬೋದು. ಈ ಪದ್ಧತಿನ ನಾವು ಸುಮಾರು 50 ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೇವೆ. ಹಿರಿಯರು ಹೇಳೋ ಪ್ರತಿಯೊಂದು ಪದ್ಧತಿಯ ಹಿಂದೆ ಒಂದು ಬಲವಾದ ನಂಬಿಕೆ ಇರುತ್ತೆ, ಹಾಗೂ ದೃಢವಾದ ಕಾರಣ ಇರುತ್ತೆ. ಹೀಗೆಲ್ಲ ಹಬ್ಬಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಜೊತೆಗೆ ನವಧಾನ್ಯಗಳನ್ನು ಕೂಡ ಜೋಡಿಸಿಟ್ಕೊಂಡಿದ್ವಿ. ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.